ಹಾಯ್, ನಮಸ್ಕಾರ. ಗುಡ್ ಆಫ್ಟರ್ನೂನ್. ನಾನು ಡಾಕ್ಟರ್ ಆದರ್ಶ ಗಣಿತ, ಕನ್ಸಲ್ಟೆಂಟ್ ರೇಡಿಯೇಷನ್ ಆಂಕಾಲಜಿಸ್ಟ್, HCG ಕ್ಯಾನ್ಸರ್ ಹಾಸ್ಪಿಟಲ್, ಹುಬ್ಬಳ್ಳಿ. ಇವತ್ತೊಂದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ, ವಿಚ್ ಇಸ್ ಒನ್ ಆಫ್ ದ ಮೇಜರ್ ಡ್ರೈವರ್ಸ್ ಆಫ್ ಡೆತ್ ಇನ್ ಪ್ರೆಸೆಂಟ್ ಎರಾ ಅಂತ ಹೇಳ್ಬೋದು, ವಿಚ್ ಇಸ್ ಟೊಬ್ಯಾಕೊ. ತಂಬಾಕು ಸೇವನೆ ಇದು ಬಹಳಷ್ಟು ಬೇರೆ ಬೇರೆ ರೀತಿಯಲ್ಲಿ ತಂಬಾಕು ಸೇವನೆ ಜನ ಮಾಡ್ತಾರೆ. ಸಿಗರೆಟ್ ಆಗಿರ್ಬೋದು, ಬೀಡಿ ಅಥವಾ ಓರಲ್ ಟೊಬ್ಯಾಕೊ ಅಂತ ಹೇಳ್ತೀವಿ, ಬಾಯಲ್ಲಿ ಯೂಸ್ ಮಾಡುವಂತ ಟೊಬ್ಯಾಕೊ, ಲೈಕ್ ಜರ್ದಾ, ಗುಟ್ಕಾ ಅಥವಾ ಈ ಪಾನ್ ಮಸಾಲದಲ್ಲಿ ತಗೊಳ್ಳೋದು, ಇದೆಲ್ಲವೂ ಒಂದು ಬ್ಲಾಂಕೆಟ್ ಸ್ಟೇಟ್ಮೆಂಟ್ ಟೊಬ್ಯಾಕೊ ಅಂಡರಲ್ಲಿ ಬರುತ್ತೆ. ವರ್ಲ್ಡ್ ಡೇಟಾ ನಾವು ನೋಡಿದ್ರೆ ಎವ್ರಿ ಇಯರ್ 60 ಲಕ್ಷಕ್ಕೂ ಹೆಚ್ಚು ಜನ ತಂಬಾಕು ಸೇವನೆಯಿಂದ ಸಾವನ್ನಪ್ತಾ ಇದ್ದಾರೆ. ಡೈರೆಕ್ಟ್ ಆಗಿರ್ಬೋದು, ಇಂಡೈರೆಕ್ಟ್ ಆಗಿರ್ಬೋದು. ಅದೇ ನಾವು ಭಾರತದಲ್ಲಿ ನೋಡಿದ್ರೆ 10 ಲಕ್ಷಕ್ಕೂ ಹೆಚ್ಚು ಜನ ಪ್ರತಿ ವರ್ಷ ತಂಬಾಕು ಸೇವನೆಯಿಂದ ಸಾವನ್ನಪ್ತಾ ಇದ್ದಾರೆ. 138 ಕೋಟಿ ನಮ್ದು ಭಾರತದ ಪಾಪ್ಯುಲೇಷನ್ ಇದ್ದಲ್ಲಿ ಅರೌಂಡ್ 27ರಿಂದ 28 ಕೋಟಿ ಇಂಡಿಯನ್ ಅಡಲ್ಟ್ಸ್ ಏನ್ ಹೇಳ್ತೀವಲ್ಲ, ಅಡಲ್ಟ್ಸ್ ಡೆಫಿನೇಷನ್ ಈಗ ಸ್ಲೋಲಿ ಚೇಂಜ್ ಮಾಡ್ಬೇಕನ್ಸ್ತಾ ಇದೆ. ಯಾಕಂದ್ರೆ ಬಹಳಷ್ಟು ಮಕ್ಕಳಿಗೆ ಆಸ್ ಯಂಗ್ ಆಸ್ 12 ಇಯರ್ಸ್ 13 ಇಯರ್ಸ್ ಅವರೆಲ್ಲ ಟೊಬ್ಯಾಕೊ ಯೂಸ್ ನ ಮಾಡ್ತಾ ಇದ್ದಾರೆ. ಬಟ್ ಇಂಡಿಯನ್ ಡೇಟಾ ನೋಡಿದ್ರೆ ಅರೌಂಡ್ 27 crores ಕರೆಂಟ್ಲಿ ಆಕ್ಟಿವ್ಲಿ ಟೊಬ್ಯಾಕೊ ಯೂಸರ್ಸ್ ಭಾರತದಲ್ಲಿದ್ದಾರೆ, ವಿಚ್ ಇನ್ಕ್ಲೂಡ್ಸ್ ಸ್ಮೋಕಿಂಗ್, ಸಿಗರೆಟ್ ಇರ್ಬೋದು, ಬೀಡಿ ಇರ್ಬೋದು, ಓರಲ್ ಟೊಬ್ಯಾಕೊ ಇರ್ಬೋದು. ವೆಲ್, ಮೋಸ್ಟ್ ಕಾಮನ್ ನಾವು ಪ್ರಿವಿಯಸ್ಲಿ ನೋಡಿದ್ರೆ ಭಾರತದಲ್ಲಿ ಬೀಡಿ ಸ್ಮೋಕಿಂಗ್ ಇತ್ತು. ಸ್ಮೋಕಿಂಗ್ ಅಲ್ಲಿ ಸಿಗರೆಟ್ ಅಷ್ಟು ಸ್ಪೆಷಲಿ ರೂರಲ್ ಏರಿಯಾಸ್ ಅಲ್ಲಿ ಅಷ್ಟು ಇರಲಿಲ್ಲ. ಆದ್ರೆ ಇವಾಗ ಪ್ರೆಸೆಂಟ್ಲಿ ಏನಾಗಿದೆ ಟ್ರೆಂಡ್ ನೋಡ್ತಾ ಇದ್ರೆ ನಾವು ರೂರಲ್ ಏರಿಯಾಸ್ ಅಲ್ಲಿ ಓರಲ್ ಟೊಬ್ಯಾಕೊ ಏನಿದೆ ಅದು ಬಹಳ ಜಾಸ್ತಿ ಇದೆ. ಅಂಡ್ ಅರ್ಬನ್ ಏರಿಯಾಸ್ ಅಲ್ಲಿ ಬಂದ್ಬಿಟ್ರೆ, ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ನೋಡಿದ್ರೆ ಸಿಗರೆಟ್ ಸ್ಮೋಕಿಂಗ್ ಈಸ್ ಲೀಡಿಂಗ್, ಸ್ಪೆಷಲಿ ಇನ್ ದ ಜನರೇಷನ್ ಏನ್ ಈ 90s ಜನರೇಷನ್ ಏನಿದೆ, ಪೀಪಲ್ ಬಾರ್ನ್ ಆಫ್ಟರ್ 1990s ಏನಿದ್ದಾರೆ, ಇವ್ರು ಜಾಸ್ತಿ ದೇ ಹ್ಯಾವ್ ಮೂವ್ಡ್ ಫ್ರಮ್ ಓರಲ್ ಟೊಬ್ಯಾಕೊ ಟು ಸ್ಮೋಕಿಂಗ್ ಸಿಗರೆಟ್ಸ್. ಇದನ್ನ ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ಐ ಆಮ್ ಎಕ್ಸ್ಪೆಕ್ಟಿಂಗ್ ಇವತ್ತು ಸ್ವಲ್ಪ ಪೇರೆಂಟ್ಸ್ ಕೂಡ ಈ ವಿಡಿಯೋನ ನೋಡ್ತಾ ಇರ್ಬೋದು. ಅಂಡ್ ಐ ವಾಂಟ್ ಟು ಸ್ಟ್ರೆಸ್ ಆನ್ ದಿಸ್ ಫ್ಯಾಕ್ಟ್ ದಟ್ ಬಹಳ ಯಂಗ್ ಏಜ್ ಅಲ್ಲಿ ಏನ್ ಟೊಬ್ಯಾಕೊ ಸ್ಮೋಕಿಂಗ್ ಸ್ಟಾರ್ಟ್ ಮಾಡ್ತಾರೆ, ಇಟ್ ಈಸ್ ಮೋರ್ ಹಾರ್ಮ್ಫುಲ್ ಥ್ರೂ ಔಟ್ ಲೈಫ್ ಟೈಮ್ ಫಾರ್ ಎವ್ರಿಬಡಿ. ಸ್ಮೋಕಿಂಗ್ ಇಂದ ಏನು, ಸ್ಮೋಕಿಂಗ್ ನಿಮಗೆ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ, ಒಂದು ಪ್ಲಾಸ್ಟಿಕ್ ಫ್ಯಾಕ್ಟರಿಯ ಚಿಮ್ನಿಲಿ ನೀವು ಮುಖ ಇಟ್ಬಿಟ್ಟು ಏನ್ ಶ್ವಾಸ ತಗೋತಿರಲ್ಲ, ಏನ್ ಸ್ಮೋಕ್ ನಿಮ್ ಮೂಗಲ್ಲಿ ಹೋಗುತ್ತೆ, ಸಿಗರೆಟ್ ಸ್ಮೋಕಿಂಗ್ ಇಂದ ಹೋಗುವಂತ ಸ್ಮೋಕ್ ಇಸ್ ವೆರಿ ಈಕ್ವಲ್ ಟು ದಟ್. More than 7,000 chemicals are released while smoking tobacco ಅಂತ ಇವನ್ ಡೇಟಾದಲ್ಲಿ, ರಿಸರ್ಚ್ ಅಲ್ಲಿ ಕೆಮಿಕಲ್ ಅನಾಲಿಸಿಸ್ ಮಾಡಿದಾಗ ಗೊತ್ತಾಗಿದೆ. ಒಂದೆರಡಲ್ಲ, 7,000 ಡಿಫರೆಂಟ್ ಕೆಮಿಕಲ್ಸ್, ಅಂಡ್ ದೀಸ್ ಆರ್ ಆಲ್ ಕಾರ್ಸಿನೋಜನ್ಸ್, ಅಂದ್ರೆ ಕ್ಯಾನ್ಸರ್ ಕಾಸಿಂಗ್ ಕೆಮಿಕಲ್ಸ್ ಅಂತ ಹೇಳ್ತೀವಿ. ಈಗ ಸ್ಮೋಕಿಂಗ್ ಅಂದ ತಕ್ಷಣ ಫಸ್ಟ್ ನಾವು ಥಿಂಕ್ ಮಾಡೋದು ಕ್ಯಾನ್ಸರ್ ಅಂತ. ಎಲ್ಲರೂ ಈಗ ಒಬ್ರು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಸ್ಮೋಕಿಂಗ್ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾರೆ ಅಂತ ಇರುತ್ತೆ. ಬಟ್ ತಂಬಾಕು ಇಂದ ಆಗುವಂತ ಏನ್ ಹಾರ್ಮ್ಫುಲ್ ಇಫೆಕ್ಟ್ಸ್ ಇದೆ ಅಲ್ಲ, ಅದನ್ನ ನಾವು ಸ್ಪೆಕ್ಟ್ರಮ್ ಆಫ್ ಇಲ್ ಇಫೆಕ್ಟ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಲೈಟ್ ನಾವು ಪ್ರಿಸಮ್ ಅಲ್ಲಿ ಪಾಸ್ ಮಾಡಿದ್ರೆ 7 ಡಿಫರೆಂಟ್ ಕಲರ್ಸ್ ಆಗಿ ಸ್ಪ್ರೆಡ್ ಆಗತ್ತಲ್ಲ, ಈ ವೈಲೆಟ್ ಇಂದ ಹಿಡಿದು ರೆಡ್ ತನಕ. ಸೊ ಇಟ್ ಇಸ್ ಅ ಹೋಲ್ ಸ್ಪೆಕ್ಟ್ರಮ್ ಆಫ್ ಕಲರ್ಸ್. ಅದೇ ರೀತಿ ಟೊಬ್ಯಾಕೊ ಯೂಸೇಜ್ ಇಂದ ಏನಿದೆ, ತಂಬಾಕು ಯೂಸೇಜ್, ಇಟ್ ಇಸ್ ಅ ಸ್ಪೆಕ್ಟ್ರಮ್ ಆಫ್ ಹಾರ್ಮ್ಫುಲ್ ಇಫೆಕ್ಟ್ಸ್. ಒಂದೆರಡಲ್ಲ. ಅದರಲ್ಲಿ ನಾವು ಇಮಿಡಿಯೇಟ್ ಅಡ್ವರ್ಸ್ ಇಫೆಕ್ಟ್ಸ್ ಅಂತ ಹೇಳಿದ್ರೆ, ಇಮಿಡಿಯೇಟ್ ಆಗಿ ಆಗುವಂಥದ್ದು, ನೀವು ಫಸ್ಟ್ ಸ್ಮೋಕ್ ಅಥವಾ ಓರಲ್ ಟೊಬ್ಯಾಕೊ ತಗೊಂಡಾಗ ರೆಸ್ಪಿರೇಟರಿ ಸಿಂಪ್ಟಮ್ಸ್, ಮೇನ್ಲಿ ಕಾಫಿಂಗ್ ಇರ್ಬೋದು, ಕೆಮ್ಮು ಬರೋದು, ವೀಸಿಂಗ್, ಉಸಿರಾಡಕ್ಕೆ ಕಷ್ಟ ಆಗೋದು, ರೆಸ್ಪಿರೇಟರಿ ಡಿಸ್ಟ್ರೆಸ್ ಆಗೋದು, ಇದು ಒನ್ ಆಫ್ ದ ಇಮಿಡಿಯೇಟ್ ಅಡ್ವರ್ಸ್ ಇಫೆಕ್ಟ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಇಟ್ ರೆಡ್ಯೂಸಸ್, ಅಂದ್ರೆ ಆಂಟಿ ಆಕ್ಸಿಡೆಂಟ್ ಏನ್ ನಮ್ಮ ಬಾಡಿಗೆ ರಿಕ್ವೈರ್ಮೆಂಟ್ ಇರುತ್ತೆ, ಆಂಟಿ ಆಕ್ಸಿಡೆಂಟ್ ಅಬ್ಸಾರ್ಪ್ಷನ್ ಅಂಡ್ ದ ನ್ಯೂಟ್ರಿಯೆಂಟ್ಸ್ ಏನ್ ಈ ಬಾಡಿಲಿ ಕಡಿಮೆ ಆಗುತ್ತೆ ಇದರಿಂದ. ಮೂರನೇದು ಬಂದ್ಬಿಟ್ಟು ಇಟ್ ಕಾಂಪ್ರಮೈಸಸ್ ದ ಇಮ್ಯುನಿಟಿ ಸ್ಟೇಟಸ್. ನಮ್ಮದು ಏನು ರೆಸಿಸ್ಟೆನ್ಸ್ ಪವರ್ ಇದೆ ಬೇರೆ ಬೇರೆ ಡಿಸೀಸ್ ಹೋರಾಡುವಂಥದ್ದು, ಅದು ಕಡಿಮೆ ಆಗುತ್ತೆ ಇದರಲ್ಲಿ. ಮತ್ತೆ ಇಟ್ ಆಲ್ಟರ್ಸ್ ದ ಲಿಪಿಡ್ ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಈಗ ಬಾಡಿಲಿ ಏನು ನಮ್ದು ಫ್ಯಾಟ್ ಮೆಟಬಾಲಿಸಮ್ ಆಗುತ್ತೆ, ಏನ್ ನಾವು ಇಂಜೆಸ್ಟ್ ಮಾಡ್ತೀವಿ, ನಮ್ಮ ಡೈಟ್ ಅಲ್ಲಿ ಏನ್ ಫ್ಯಾಟ್ ತಗೋತೀವಿ, ಅದರಲ್ಲಿ ಕೆಲವೊಂದು ಗುಡ್ ಫ್ಯಾಟ್ ಇರುತ್ತೆ, ಕೆಲವೊಂದು ಬ್ಯಾಡ್ ಫ್ಯಾಟ್ ಇರುತ್ತೆ. ಇನ್ನು ಹೈ ಡೆನ್ಸಿಟಿ ಲಿಪಿಡ್ ಕೊಲೆಸ್ಟ್ರಾಲ್, HDL ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಇಟ್ ಇಸ್ ಅ ಗುಡ್ ಫ್ಯಾಟ್. ಅಂಡ್ ಲೋ ಡೆನ್ಸಿಟಿ ಇದು ಕೊಲೆಸ್ಟ್ರಾಲ್ ಹೇಳ್ತೀವಿ, ಅಥವಾ ಟ್ರೈಗ್ಲಿಸರೈಡ್ಸ್, ದೇ ಆರ್ ಆಲ್ ಬ್ಯಾಡ್ ಫ್ಯಾಟ್ಸ್. ಸೊ ಇದ್ರದ್ದೇನು ಮೆಟಬಾಲಿಸಮ್ ಇದೆ ಅಲ್ಲ, ಇದು ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ ಬಾಡಿಲಿ. ಹಾಗಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ದ ಟೊಬ್ಯಾಕೊ ಯೂಸ್. ನಾವು ಲಾಂಗ್ ಟರ್ಮ್ ಏನು ಇಫೆಕ್ಟ್ಸ್ ನಾವು ನೋಡಿದ್ರೆ,
ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ಕ್ಯಾನ್ಸರ್. ಅದರಲ್ಲಿ ಬಂದು ದೀಸ್ 9 ಕ್ಯಾನ್ಸರ್ಸ್ ಏನಿದೆ ಅಲ್ಲ ಟಾಪ್ ಅಲ್ಲಿ ಬರುತ್ತೆ. ಫಸ್ಟ್ ಬಂದ್ಬಿಟ್ಟು ನಮ್ದು ಕೋಲೋರೆಕ್ಟಲ್ ಕ್ಯಾನ್ಸರ್ ಇರ್ಬೋದು, ನೆಕ್ಸ್ಟ್ ಈಸೋಫೇಜಿಯಲ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಗರ್ಭಾಶಯದ ಬಾಯಿ ತುದಿಯ ಒಂದು ಕ್ಯಾನ್ಸರ್ ಇರುತ್ತೆ, ಗರ್ಭಕಂಠ ಅಂತ ಹೇಳ್ತೀವಿ ಅಲ್ಲಿಯ ಕ್ಯಾನ್ಸರ್, ಮತ್ತೆ ಲಿವರ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಡೆಫಿನೆಟ್ಲಿ ಇನ್ ಸ್ಮೋಕರ್ಸ್, ಮತ್ತೆ ಗ್ಯಾಸ್ಟ್ರಿಕ್ ಹೊಟ್ಟೆ ಏನಿದೆ ಅಲ್ಲ ಸ್ಟಮಕ್ ಇನ್ ಕ್ಯಾನ್ಸರ್. ಬಿಟ್ರೆ ಓರಲ್ ಮತ್ತೆ ಓರೋಫ್ಯಾರಿಂಜಲ್ ಈ ಭಾಗದ ಏನ್ ಕ್ಯಾನ್ಸರ್ ಇದೆ ಗಂಟ್ಲಿನ ಕ್ಯಾನ್ಸರ್, ಇವು ಬಹಳ ಕಾಮನ್ ವೆನ್ ದೇರ್ ಇಸ್ ಟೊಬ್ಯಾಕೋ ಯೂಸೇಜ್. ಅಷ್ಟೇ ಅಲ್ಲ, ಲಾಂಗ್ ಟರ್ಮ್ ಇಫೆಕ್ಟ್ಸ್ ಅಲ್ಲಿ ಡಯಾಬಿಟಿಸ್ ಈಸ್ ಡೈರೆಕ್ಟ್ಲಿ ಅಂಡ್ ಆಲ್ಸೋ ಇಂಡೈರೆಕ್ಟ್ಲಿ ಲಿಂಕ್ ಟು ಟೊಬ್ಯಾಕೋ ಯೂಸೇಜ್ ಅಂಡ್ ಡಯಾಬಿಟಿಸ್ ಅಂಡ್ ಅಲಾಂಗ್ ವಿತ್ ಕಿಡ್ನಿ ಫೇಲಿಯರ್. ಈ ಎರಡಕ್ಕೂ ಟೊಬ್ಯಾಕೋ ಇಸ್ ಅ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಕಾಸ್. ಕಾರ್ಡಿಯೋವ್ಯಾಸ್ಕುಲರ್ ಡಿಸೀಸಸ್ ಅಂತ ಹೇಳ್ತೀವಿ, ಹಾರ್ಟ್ ಮತ್ತೆ ಹಾರ್ಟ್ ಇನ್ ಬ್ಲಡ್ ವೆಸಲ್ಸ್ ಆರ್ಟರೀಸ್ ವೇನ್ಸ್ ಎಲ್ಲ ಇರುತ್ತಲ್ಲ, ಇದರ ರಿಲೇಟೆಡ್ ಡಿಸೀಸ್ ಅಲ್ಲಿ ಕೂಡ ಕೊರೊನರಿ ಹಾರ್ಟ್ ಡಿಸೀಸ್ ಅಂತ ಇರ್ಬೋದು, ಹಾರ್ಟ್ ಅಲ್ಲಿ ಬ್ಲಾಕೇಜ್ ಆಗೋದು, ವೆಸಲ್ಸ್ ಅಲ್ಲಿ ಬ್ಲಾಕೇಜ್ ಆಗೋದು, ಸ್ಟ್ರೋಕ್ ಆಗೋದು, ಸ್ಟ್ರೋಕ್ ಇಂದ ಪ್ಯಾರಾಲಿಸಿಸ್ ಆಗೋದು, ದೀಸ್ ಆರ್ ಆಲ್ ಲಾಂಗ್ ಟರ್ಮ್ ಇಫೆಕ್ಟ್ಸ್ ಆಫ್ ಸ್ಮೋಕಿಂಗ್. ಎಲ್ಲರಲ್ಲೂ ಆಗುತ್ತೆ ಅಂತಲ್ಲ, ಬಟ್ ಮೋಸ್ಟ್ ಆಫ್ ದಿಸ್ ಇಸ್ ವಾಟ್ ವಿ ಆರ್ ಸೀಯಿಂಗ್ ಇನ್ ಪೇಷಂಟ್ಸ್. ರೆಸ್ಪಿರೇಟರಿ ಸಿಸ್ಟಮ್ ಬಂದ್ಬಿಟ್ಟು ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ಹೇಳ್ತೀವಿ, ಅದರಲ್ಲಿ ವೀಸ್ ಆಗ್ಬೋದು ಅಥವಾ ಪೇಷಂಟ್ಗೆ ರೆಸ್ಪಿರೇಟರಿ ಡಿಸ್ಟ್ರೆಸ್ ಆಗ್ಬೋದು, ಈ ತರ ಸಿಂಪ್ಟಮ್ಸ್ ಕಂಡು ಬರುತ್ತೆ. ಆಸ್ಮಾ ಆದಾಗ ಹೇಗಾಗುತ್ತೆ ಆ ರೀತಿ ಸಿಂಪ್ಟಮ್ಸ್ ಕಂಡು ಬರುತ್ತೆ. ಇಫ್ ಯು ಲುಕ್ ಎಟ್ ಯುವರ್ ಐಸ್, ಕಣ್ಣು ನೋಡಿದ್ರೆ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಅಂತ ಹೇಳ್ತೀವಿ, ಅಥವಾ ಅದು ಬಿಟ್ರೆ ನಮ್ದು ಕ್ಯಾಟ್ರಾಕ್ಟ್ಸ್ ಪೊರೆ ಬರೋದು. ಈ ಪೊರೆ ಬರೋ ಏನ್ ಪ್ರೊಸೆಸ್ ಇದೆ ಅದು ಬಹಳ ಫಾಸ್ಟ್ ಆಗುತ್ತೆ, ಬಹಳ ಯಂಗ್ ಏಜ್ ಅಲ್ಲಿ ಪೊರೆ ಬರಕ್ ಸ್ಟಾರ್ಟ್ ಆಗುತ್ತೆ ಯಾರು ಸ್ಮೋಕಿಂಗ್ ಅಥವಾ ಟೊಬ್ಯಾಕೋ ಯೂಸ್ ಮಾಡ್ತಾರೆ ಅವರಲ್ಲಿ. Rheumatoid arthritis is another reason, another effect which is indirectly and directly linked to tobacco usage. Joint pains ಬರೋದು, ಹಾಗೆ ಬೋನ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಬೋನ್ ಅಲ್ಲಿ ಕ್ಯಾಲ್ಸಿಯಂ ಅಥವಾ ವಿಟಮಿನ್ ಡಿ ಇವೆಲ್ಲ ಡೆನ್ಸಿಟಿ ಏನ್ ಹೇಳ್ತೀವಲ್ಲ, ಬೋನ್ ಥಿಕ್ ಇರಬೇಕು. ಸೊ ಆ ಥಿಕ್ನೆಸ್ ಬೋನ್ ಇದು ಕಡಿಮೆ ಆಗ್ತಾ ಹೋಗುತ್ತೆ, ಬೋನ್ ಡೆನ್ಸಿಟಿ. ಅದರಿಂದ ಏನಾಗುತ್ತೆ, ಬಾಡಿ ನಿಮ್ ಬೋನ್ಸ್ ಬಹಳ ಫ್ರಾಕ್ಚರ್ಸ್ಗೆ ಈಸಿಲಿ ವಲ್ನರೇಬಲ್ ಇರುತ್ತೆ. ಏನಾದರೂ ಚಿಕ್ಕ ಇಂಜುರಿ ಆಯ್ತು, ಸ್ಮಾಲ್ ಲೋ ಹೈ ವೆಲಾಸಿಟಿ ಇಂಜುರಿ ಬೇಕಂತ ಇಲ್ಲ, ಸ್ಮಾಲರ್ ಇಂಜುರೀಸ್ ಎಲ್ಲಾದ್ರೂ ಜಾರ್ ಬಿದ್ರು ಅಂದ್ರೂ ಕೂಡ ಬೇಗ ಫ್ರಾಕ್ಚರ್ ಆಗ್ಬಿಡುತ್ತೆ ಈ ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾ ಹೋದ್ರೆ. ಸೊ ಇಟ್ ಇನ್ಕ್ರೀಸಸ್ ದ ರಿಸ್ಕ್ ಆಫ್ ಫ್ರಾಕ್ಚರ್ಸ್, ಸ್ಪೆಷಲಿ ಹಿಪ್ಸ್ ಅಲ್ಲಿ, ಹಿಪ್ ಫ್ರಾಕ್ಚರ್ಸ್. ಅದೇ ನಮ್ದು ಗ್ಯಾಸ್ಟ್ರಿಕ್ ಸಿಸ್ಟಮ್ ನೋಡಿದ್ರೆ ನಾವು, ಬಿಕಾಸ್ ಆಫ್ ದ ಸ್ಮೋಕಿಂಗ್ ಆರ್ ದ ಟೊಬ್ಯಾಕೋ, ಚೆಸ್ಟ್ ಬರ್ನ್ ಬರೋದು, ಪೆಪ್ಟಿಕ್ ಅಲ್ಸರ್ ಡಿಸೀಸು, ಗ್ಯಾಸ್ಟ್ರೈಟಿಸ್ ಆಗೋದು, ಗ್ಯಾಸ್ ಆಗುತ್ತೆ ಅಂತ ಹೇಳ್ತಿರ್ತಾರೆ, ಎದೆ ಉರಿ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಈ ಎಲ್ಲ ಸಿಂಪ್ಟಮ್ಸ್ ಕೂಡ ಟೊಬ್ಯಾಕೋ ಇಂದ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ದೇರ್ ಆರ್ ಅದರ್ ಸೋಷಿಯಲ್ ರಿಲೇಟೆಡ್ ಇಫೆಕ್ಟ್ಸ್ ಫ್ರಮ್ ಸ್ಮೋಕಿಂಗ್. ಈಗ ನಾವೇನ್ ಹೇಳ್ತೀವಿ, ಯೂಶುವಲಿ ಸ್ಮೋಕಿಂಗ್ ಏನಿದೆ ಚಿಕ್ಕ ಮಕ್ಕಳು ಬಹಳ ಸ್ಕೂಲ್ ಅಥವಾ ಕಾಲೇಜ್ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಡೇಟಾ ಪ್ರಕಾರ ನಾವು ನೋಡಿದ್ರೆ. ಅಂಡ್ ಸ್ಮೋಕಿಂಗ್ ಸ್ಪೆಷಲಿ ಇನ್ ದ ಪ್ರೆಸೆಂಟ್ ಜನರೇಷನ್, ಸ್ಪೆಷಲಿ ದ 90s ನಂತರ ಬಂದಿರೋ ಜನರೇಷನ್ ಏನಿದೆ, ದೇ ಆರ್ ಅಟ್ರಿಬ್ಯೂಟಿಂಗ್ ದಿಸ್ ಸ್ಮೋಕಿಂಗ್ as equal to being cool. They think it is being cool, being very hip ಅಂತ ಅನ್ಕೋತಾರೆ ಕಾಲೇಜ್ ಸ್ಟೂಡೆಂಟ್ಸ್. ಅಂಡ್ ದೇ ಆರ್ ಡೂಯಿಂಗ್ ಇಟ್ ಟು ಹ್ಯಾವ್ ದಿಸ್ ಫೀಲಿಂಗ್ ಆಫ್ ಇನ್ಕ್ಲೂಸಿವಿಟಿ. ಅಂದ್ರೆ ನಾವೊಂದು ಗ್ರೂಪ್ ಅಲ್ಲಿ ನಾವೊಂದು ಅವ್ರ ಜೊತೆ ಶಾಮೀಲ್ ಆಗ್ಬೇಕು, ಅವ್ರ ಜೊತೆ ನಾನು ಸೇರ್ಕೋಬೇಕು ಅಂತ ಬಹಳಷ್ಟು ಜನ ಟ್ರೈ ಮಾಡ್ತಾರೆ. ಟ್ರೈ ಮಾಡಿದ ನಂತರ ಅದ ಬೆಲೆಗೆ ಬಿದ್ದ್ಬಿಡ್ತಾರೆ. ಸ್ಮೋಕಿಂಗ್ ಸ್ಪೆಷಲಿ ಅಂಡ್ ಆಲ್ಸೋ ಓರಲ್ ಟೊಬ್ಯಾಕೋ ಇದೇನಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಜಸ್ಟ್ ಅನ್ ಅಡಿಕ್ಷನ್. ಸ್ಮೋಕ್ ಮಾಡ್ತಾರೆ ಅಥವಾ ಟೊಬ್ಯಾಕೋ ತಗೋತಾರೆ, ಅದರಲ್ಲಿ ರಿಲೀಸ್ ಆಗುವಂತ ಕೆಮಿಕಲ್ಸ್ ಇಂದ ನಮ್ಮ ಬಾಡಿಲಿ ನಿಕೋಟಿನ್ ರಿಸೆಪ್ಟಾರ್ಸ್ ಅಂತ ಇರುತ್ತೆ. ಆ ರಿಸೆಪ್ಟಾರ್ಸ್ ಮೇಲೆ ಅದು ಆಕ್ಟ್ ಮಾಡಿದಾಗ ಟೆಂಪರರಿ ಫೀಲಿಂಗ್ ಆಫ್ ಅವರಿಗೆ ರಿಲ್ಯಾಕ್ಸೇಷನ್ ಇರ್ಬೋದು ಅಥವಾ ಟೆಂಪರರಿ ಫೀಲಿಂಗ್ ಆಫ್ ಹ್ಯಾಪಿನೆಸ್ ಇನಿಷಿಯಲಿ ಬರುತ್ತಷ್ಟೇ. ದಟ್ ಈಸ್ ವೈ ಇಟ್ ಇಸ್ ಅಡಿಕ್ಟಿವ್, ದಟ್ ಈಸ್ ವೈ ದೇ ಸ್ಟಾರ್ಟ್ ಇಟ್. ಬಟ್ ಆಫ್ಟರ್ ಅ ಸರ್ಟನ್ ಡ್ಯೂರೇಷನ್ ಆಫ್ ಟೈಮ್ there is no effect on it. It is only causing harmful effects. ಅದರಿಂದ ತೊಂದರೆಗಳೇ ಬಹಳ ಜಾಸ್ತಿ. ಸೊ ಅದರಿಂದ ಏನಾಗುತ್ತಂದ್ರೆ ಅವ್ರಿಗೆ ಯಾವುದೇ ರೀತಿಯಾದ ಹ್ಯಾಪಿನೆಸ್ ಇರಲ್ಲ, ಯಾವುದೇ ರೀತಿಯಾದ ಹೈ ಇರಲ್ಲ, ಏನೂ ಇರಲ್ಲ ಪೇಷಂಟ್ಸ್ಗೆ. ಬಟ್ ದೇ ಆರ್ ಜಸ್ಟ್ ಅಡಿಕ್ಟೆಡ್ ಬಿಕಾಸ್ ದ ಬಾಡಿ ದ ನಿಕೋಟಿನ್ ರಿಸೆಪ್ಟರ್ಸ್ ಏನಿದೆ ಬಟ್ ಕೀಪ್ಸ್ ಕ್ರೇವಿಂಗ್. ಅದಕ್ಕೆ ಎವ್ರಿ ಇಷ್ಟು ಟೈಮ್ ಆದ್ಮೇಲೆ ನನಗೆ ಮತ್ತೆ ನಿಕೋಟಿನ್ ಬೇಕು ಅಂತ ಹೇಳ್ತಾ ಇದ್ದಾಗ ಪೇಷಂಟ್ ಅಂತ ಸಾರಿ ದ ಪರ್ಸನ್ ಹೂ ಇಸ್ ಅಡಿಕ್ಟೆಡ್ ಪರ್ಸನ್ has to engage in these activities so that his brain is satisfied and his nicotine receptors are satisfied. ನಾವು ಯಾವಾಗ ಟ್ರೈ ಮಾಡಿಬಿಟ್ಟು ಯಾವಾಗ ಅಡಿಕ್ಟ್ ಆಗ್ಬಿಡ್ತೀವಿ ಅಂತ ನಮಗೆ ಗೊತ್ತಾಗಲ್ಲ. ಸೊ ಇಟ್ ಇಸ್ ದಟ್ ಫಾಸ್ಟ್ ದಿಸ್ ಪ್ರಾಸೆಸ್. ಇಟ್ ಇಸ್ ಜಸ್ಟ್ ಸ್ಟಾರ್ಟೆಡ್ ಆಸ್ ಅ ಕಾಲೇಜ್ ಫನ್ ಆಕ್ಟಿವಿಟಿ ಅಂಡ್ ಇಟ್ ಬಿಕಮ್ಸ್ ಅ ಲೈಫ್ ಲಾಂಗ್ ಹ್ಯಾಬಿಟ್ ವಿಚ್ ಇಸ್ ವೆರಿ ಡಿಫಿಕಲ್ಟ್ ಟು ಲೀವ್. ಒಮ್ಮೆ ಅಡಿಕ್ಟ್ ಆದ್ರೆ ಅದು ಬಿಡೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಸೆಕೆಂಡ್ ಏನಂದ್ರೆ ಸ್ಮೋಕಿಂಗ್ ಸ್ಪೆಷಲಿ
and use of tobacco, it acts as a gateway. ಈಗ ಒಂದು ಮಾಡಿದ ನಂತರ ಎರಡನೇದು ಸ್ಟಾರ್ಟ್ ಆಗುತ್ತೆ. ಸೊ ಒನ್ಸ್ ದೇ ಸ್ಟಾರ್ಟ್ ಸ್ಮೋಕಿಂಗ್, ಆಟೋಮೆಟಿಕ್ ಆಗಿ ಡ್ರಿಂಕ್ಸ್, ಪೀಪಲ್ ರೆಸಾರ್ಟ್ ಟು ಆಲ್ಕೋಹಾಲ್, ಮದ್ಯಪಾನ ಶುರು ಮಾಡ್ತಾರೆ. ಅದರ ನಂತರ ಅದರ್ ಡ್ರಗ್ಸ್ ಕೂಡ, ಲೈಕ್ ಗಾಂಜಾ ಇರ್ಬೋದು, ಈ ರೀತಿ ಸೇವನೆ ಮಾಡುವಂಥದ್ದು ಸ್ಪೆಷಲಿ ಕಾಲೇಜ್ ಮಕ್ಕಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಈ ಸಿಗರೆಟ್ ಸ್ಮೋಕಿಂಗ್ ನಾವು ಸ್ಟಾಪ್ ಮಾಡಿದ್ರೆ, ಅಥವಾ ಯಾವತ್ತು ಈ ಎಕ್ಸ್ಪೋಜರ್ ಮಕ್ಕಳಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ, ಅವರು ಮುಂದೆ ಫ್ಯೂಚರ್ ಅಲ್ಲಿ ಬೇರೆ ಸಬ್ಸ್ಟೆನ್ಸಸ್ಗೆ ಅಡಿಕ್ಟ್ ಆಗುವಂತ ಚಾನ್ಸಸ್ ಬಹಳ ಕಡಿಮೆ ಆಗುತ್ತೆ, ಬಹಳ ಕಡಿಮೆ ನಿಲ್ಲಾಗುತ್ತೆ. ಬಿಕಾಸ್ ಸ್ಮೋಕಿಂಗ್ ಇಸ್ ಒನ್ ಆಫ್ ದ ಗೇಟ್ ವೇ ಅಡಿಕ್ಟಿವ್ ಡ್ರಗ್ ಅಂತ ನಾವು ಹೇಳ್ತೀವಿ. ಸ್ಮೋಕಿಂಗ್ಗೆ ಹೊಸ ಹೆಸರು ಕೊಟ್ಟಿದ್ದಾರೆ, ಇಟ್ ಇಸ್ ಅ ಸ್ಲೋ ಪಾಯ್ಸನ್. ಪಾಯ್ಸನ್ ಅಲ್ಲಿ ಏನಾಗುತ್ತೆ, ಒಂದು ಮನುಷ್ಯ ಪಾಯ್ಸನ್ ತಗೊಂಡ ಅಂದ್ರೆ ಇಮಿಡಿಯೇಟ್ಲಿ ಅವನಿಗೆ ಸಿಂಪ್ಟಮ್ಸ್ ಬರುತ್ತೆ, ಡೆತ್ ಆಗ್ಬಿಡುತ್ತೆ. ಬಟ್ ಸ್ಮೋಕಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಟ್ ಸ್ಲೋಲಿ ಕಿಲ್ಸ್ ಯು ಡೇ ಬೈ ಡೇ ವಿತ್ ಈಚ್ ಅಂಡ್ ಎವ್ರಿ ಸಿಂಪ್ಟಮ್, ವಿತ್ ಸೋ ಮೆನಿ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್. ನಾನು ಹೇಳಿದಲ್ಲ ನಿಮಗೆ, ಡಯಾಬಿಟಿಸ್ ಇರ್ಬೋದು, ರೆಸ್ಪಿರೇಟರಿ, ಲಿವರ್ ಫಂಕ್ಷನ್ಸ್ ಇರ್ಬೋದು, ಕಿಡ್ನಿ ಫಂಕ್ಷನ್ಸ್, ಐಸ್, ಈ ಬಾಡಿಲಿರುವಂತ ಎಲ್ಲಾ ಪಾರ್ಟ್ಸ್ನು ಸ್ಲೋಲಿ ಸ್ಲೋಲಿ ಒನ್ ಬೈ ಒನ್ ಹಾಳು ಮಾಡ್ತಾ ಹೋಗುತ್ತೆ ಅದು. ಅಷ್ಟೇ ಅಲ್ಲ, ಈ ಓರಲ್ ಟೊಬ್ಯಾಕೋ ಯೂಸ್ ಮಾಡೋರಿಗೆ ಡೆಂಟಲ್ ಕೇರಿಸ್ ಅಂತ ಹೇಳ್ತೀವಿ, ಹಲ್ಲು ಹುಳುಕಾಗೋದು, ಇವು ಕೂಡ ಜಾಸ್ತಿ. ಅದೇ ರೀತಿ ಏನಾದ್ರೂ ಅವರಿಗೆ ಇಂಜುರಿ ಆಯ್ತು ಅಥವಾ ಏನಾದ್ರು ಸರ್ಜರಿ ಆಯ್ತು ಅಂತ ಹೇಳಿದ್ರೆ, ವೂಂಡ್ ಹೀಲಿಂಗ್ ಏನಿದೆ ಅಲ್ಲ, ಅದು ಬಹಳ ಸ್ಲೋ ಆಗುತ್ತೆ ಅವರಿಗೆ. ಸ್ಲೋ ಆಗಿ ವೂಂಡ್ ಹೀಲಿಂಗ್ ಆಗೋದು, ಇನ್ಕ್ರೀಸ್ಡ್ ಟೈಮ್ ಆಫ್ ಹಾಸ್ಪಿಟಲ್ ಅಡ್ಮಿಷನ್ಸ್, ಬೇಗ ವಾಸಿ ಆಗೋದಿಲ್ಲ. ಏನಾದರೂ ರೋಗ ಬಂತು ಅಂದ್ರೆ, ಫಾರ್ ಎಕ್ಸಾಂಪಲ್ ಡೆಂಗ್ಯೂ ಆಯ್ತು, ಮಲೇರಿಯಾ ಆಯ್ತು, ಬೇರೆ ಏನೋ ಒಂದು ಬೇರೆ ಯಾವುದೋ ರೀಸನ್ಗಾಗಿ ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ನೀವು ನಾನ್ ಸ್ಮೋಕರ್ಸ್ ಮತ್ತೆ ಸ್ಮೋಕರ್ಸ್ ನ ಕಂಪೇರ್ ಮಾಡಿದ್ರೆ, ಸ್ಮೋಕರ್ಸ್ ಅವ್ರದ್ದು ಡ್ಯೂರೇಷನ್ ಆಫ್ ಹಾಸ್ಪಿಟಲ್ ಸ್ಟೇ, ಎಷ್ಟು ದಿವಸ ಅವ್ರು ಅಡ್ಮಿಟ್ ಆಗಿರ್ತಾರೆ, ಅದು ಬಹಳ ಜಾಸ್ತಿ ಇರುತ್ತೆ. ಯಾಕಂದ್ರೆ ಬೇಗ ಹೀಲಿಂಗ್ ಆಗೋದಿಲ್ಲ, ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ ಅವರಿಗೆ. ಸೊ ಈ ರೀಸನ್ಸ್ ಇಂದ. ಅದೇ ಇವಾಗಿನ ಪ್ರೆಸೆಂಟ್ ಜನರೇಷನ್ ಅಲ್ಲಿ ನಾವು ಇನ್ನೊಂದು ಫ್ಯಾಕ್ಟರ್ ನೋಡ್ತಾ ಇದ್ದೀವಿ, ಸ್ಪೆಷಲಿ ಮೆಟ್ರೋ ಸಿಟೀಸ್ ಅಲ್ಲಿ ಹಾಗೂ ಟಿಯರ್ 2 ಸಿಟೀಸ್ ಲೈಕ್ ಹುಬ್ಳಿ ಅಥವಾ ಬೆಲ್ಗಾಂ, ಇಂಥ ಏರಿಯಾಸ್ ಅಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಫರ್ಟಿಲಿಟಿ ಇಶ್ಯೂಸ್, ಈ ಬಂಜೆತನ ಆಗೋದು, ಈ ರೀತಿ ಕಂಡು ಬರ್ತಾ ಇದೆ ಪ್ರೆಸೆಂಟ್ ಜನರೇಷನ್ ಅಲ್ಲಿ. ಯಾಕಂದ್ರೆ ಸ್ಮೋಕಿಂಗ್ ಈಸ್ ಡನ್ ಬೈ ಬೋತ್ ಜೆಂಡರ್ಸ್ ಇನ್ ಪ್ರೆಸೆಂಟ್ ಜನರೇಷನ್, ಮೇಲ್ಸ್ ಫಿಮೇಲ್ಸ್ ಇಬ್ರು ಜನ ಈಗ ಸ್ಮೋಕಿಂಗ್ ಅಥವಾ ಬೇರೆ ಬೇರೆ ರೀತಿಯಾದ ಟೊಬ್ಯಾಕೋ ಯೂಸೇಜ್ ಮಾಡ್ತಾ ಇದ್ದಾರೆ. ಇವನ್ ಇನ್ ದ ಪ್ರೀವಿಯಸ್ ಸೆಟ್ಟಿಂಗ್, ಇವನ್ ಇನ್ ದ ಓಲ್ಡ್ ಎರಾ ಫಿಮೇಲ್ಸ್ ಕೂಡ ಮಾಡ್ತಿದ್ರು, ಬಟ್ ಬೋತ್ ಆಫ್ ದೆಮ್ ಯೂಸ್ ಟು ಬಿ ವಿತ್ ಓರಲ್ ಟೊಬ್ಯಾಕೋ mostly, and smoking cigarettes was kind of a stigma in the society. But presently, almost, I think it's the ratio is around 60 to 40%. 60% males are, 40% of them are females in especially metros and tier 2 cities ಇವಾಗ. So this is leading to newer problems like fertility issues, ಮಕ್ಕಳಾಗದೇ ಇರೋದು, ಈ ರೀತಿ ಕಂಡು ಬರ್ತಾ ಇದೆ. ಅದೇ ರೀತಿ ಸ್ಮೋಕರ್ಸ್ ಇಂದ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ರಿಲೀಸ್ ಆಗ್ಬಿಟ್ಟು ಬೇರೆ ಜನರಿಗೆ ಕೂಡ ತೊಂದರೆ ಉಂಟಾಗ್ತಾ ಇದೆ. ದ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ರಿಲೀಸ್ಡ್ ಫ್ರಾಮ್ ಆಫ್ಟರ್ ಸ್ಮೋಕಿಂಗ್, ಏನು ಹೇಳ್ತೀವಲ್ಲ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಏನ್ ಹೇಳ್ತೀವಿ, ಇಟ್ ಈಸ್ ಆಸ್ ಬ್ಯಾಡ್ ಆಸ್ ಆಕ್ಟಿವ್ ಸ್ಮೋಕಿಂಗ್. ಬಿಕಾಸ್ ಇಟ್ ಇಸ್ ದ ಸೇಮ್ ಕೆಮಿಕಲ್ಸ್, ಲಂಗ್ಸ್ ಒಳಗಡೆ ಹೋಗ್ಬಿಟ್ಟು ಮತ್ತೆ ಹೊರಗಡೆ ಬರ್ತಾ ಇದೆ, ಅದು ಬೇರೆಯವ್ರ ಲಂಗ್ಸಿಗೆ ಹೋಗ್ತಾ ಇದೆ. ಸೊ ಆ ಏರ್ ನ ಬ್ರೀತ್ ಮಾಡಿದವರಿಗೂ ಕೂಡ ರಿಸ್ಕ್, ಏನೇನ್ ಬೇರೆ ಡಿಸೀಸಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದೆ, ಅದೇ ರಿಸ್ಕ್ ಅವರಿಗೂ ಕೂಡ ಇರುತ್ತೆ. ಸೊ ಹಾಗಾಗಿ ಡೆಫಿನೆಟ್ಲಿ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಅವಾಯ್ಡ್, ಆಕ್ಟಿವ್ ಅಂತೂ ಎಲ್ಲರೂ ಅವಾಯ್ಡ್ ಮಾಡಲೇಬೇಕು, ಅಂಡ್ ಡೆಫಿನೆಟ್ಲಿ ಪ್ಯಾಸಿವ್ ಕೂಡ ಅವಾಯ್ಡ್ ಮಾಡಬೇಕು. ಸ್ಮೋಕಿಂಗ್ ಸರ್ಕಲ್ಸ್ ಅಲ್ಲಿ ಹೋಗ್ಬಾರ್ದು ಆದಷ್ಟು, ಯಾಕಂದ್ರೆ ಪ್ಯಾಸಿವ್ ಸ್ಮೋಕ್ ಆಗ್ಬಿಡುತ್ತೆ ನಿಮಗೆ. ಅದೇ ನಾವು ಇನ್ನೊಂದು ಡೇಟಾ ನೋಡಿದೀವಿ, ಈ ಏಜ್ ಆಫ್ ಸ್ಟಾರ್ಟಿಂಗ್ ಟೊಬ್ಯಾಕೋ ಯೂಸೇಜ್ ಅಂತ ಒಂದು ಡೇಟಾ ಮಾಡಿದ್ದಾರೆ. ಕೆಲವೊಬ್ರು ಬೇರೆ ಬೇರೆ ಡೇಟಾದಲ್ಲಿ 12 ವರ್ಷದವನು ಸ್ಟಾರ್ಟ್ ಮಾಡಿರ್ಬೋದು, ಕೆಲವೊಬ್ರು 15 ವರ್ಷಕ್ಕೆ ಸ್ಟಾರ್ಟ್ ಮಾಡಿರ್ಬೋದು, ಕೆಲವೊಬ್ರು 25 ವರ್ಷದ ನಂತರ ಸ್ಟಾರ್ಟ್ ಮಾಡಿರ್ಬೋದು. ಸೊ ಯಾರು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತಾರಲ್ಲ, ಅಷ್ಟು ಅವರಿಗೆ ನಿಕೋಟಿನ್ ಡಿಪೆಂಡೆನ್ಸ್ ಜಾಸ್ತಿ ಇರುತ್ತೆ ಲೈಫಲ್ಲಿ. ಅದೇ ರೀತಿ ಅವ್ರದ್ದು ಅಮೌಂಟ್ ಆಫ್ ಡ್ಯೂರೇಷನ್ ಆಫ್ ಸ್ಮೋಕಿಂಗ್ ಇನ್ ದೇರ್ ಲೈಫ್ ಟೈಮ್ ಅದು ಕೂಡ ಜಾಸ್ತಿ ಆಗುತ್ತೆ. ಅದೇ ರೀತಿ ದ ನಂಬರ್ ಆಫ್ cigarettes smoked or tobacco chewed, that is also more. ಅರ್ಲಿ ಸ್ಟಾರ್ಟ್ ಮಾಡಿದವರಿಗೆ ಕ್ರಾನಿಕಲಿ ಅದು ಜಾಸ್ತಿ ಜಾಸ್ತಿ ಬೇಕಾಗ್ತಾ ಹೋಗುತ್ತೆ. ಇನ್ ದಿ ಎಂಡ್ ಇಟ್ ಕೀಪ್ಸ್ ಆನ್ ಇನ್ಕ್ರೀಸಿಂಗ್ ಎಕ್ಸ್ಪೋನೆನ್ಷಿಯಲಿ ಅಂತ ಹೇಳ್ಬೋದು. ಪ್ರಿವೆನ್ಷನ್ ಅಂತ ನಾವು ನೋಡಿದ್ರೆ ಬಹಳಷ್ಟು ಈಗ ಪೇರೆಂಟ್ಸ್ ನೋಡ್ತಿರ್ಬೋದು, ಇದು ಮೇನ್ಲಿ ದ ಐರನ್ ಈಸ್ ಸ್ಮೋಕಿಂಗ್ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ಟೊಬ್ಯಾಕೋ. ಈ ಟಾಪಿಕ್ ನ ನಾನ್ ಸ್ಮೋಕರ್ಸ್ ಬಹಳ ಕೇಳ್ತಾರೆ, ಸ್ಮೋಕರ್ಸ್ ಕೇಳೋದಿಲ್ಲ ಜಾಸ್ತಿ. ನಾನ್ ಸ್ಮೋಕರ್ಸ್ಗೆ ನಾವು ಹೇಳ್ತಾ ಇರ್ತೀವಿ. ಸೊ ಅಟ್ ಲೀಸ್ಟ್ ನಾನ್ ಸ್ಮೋಕರ್ಸ್, ನಿಮ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಸ್ಮೋಕರ್ಸ್ ಇದ್ರೆ ಈ ಮೆಸೇಜ್ ನ ನೀವು ಪಾಸ್ ಆನ್ ಮಾಡ್ಬೇಕು ಅವರಿಗೆ.
ಸ್ಮೋಕಿಂಗ್ ಇವತ್ತಿನ ಪ್ರೆಸೆಂಟ್ ನಾವು ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಸಮ್ ಪರ್ಸನ್ ಇಸ್ ಸ್ಮೋಕಿಂಗ್ 1 ಪ್ಯಾಕ್ ಪರ್ ಡೇ, ಫಾರ್ ಎಕ್ಸಾಂಪಲ್ ಅಂದ್ರೆ ಅರೌಂಡ್ ಅವರು ₹200 ಪರ್ ಡೇ ಸ್ಪೆಂಡ್ ಮಾಡ್ತಾ ಇರ್ತಾರೆ. 6,000 ಪರ್ ಮಂತ್ ಅಂದ್ರೆ 72,000 ಪರ್ ಇಯರ್. ಓವರ್ 10 ಇಯರ್ಸ್ ನೋಡಿದ್ರೆ ನೀವು ಎಕ್ಸ್ಪೋನೆನ್ಷಿಯಲಿ ನೋಡಿದ್ರೆ ಮೋರ್ ದನ್ 10 lakhs rupees ಇದ್ರ ಮೇಲೆ ಸ್ಪೆಂಡ್ ಮಾಡ್ತಾ ಇದ್ದಾರೆ. People are giving more importance to these habits than the basic necessities. ನಾವು ನೋಡಿದ್ರೆ ಇವನ್ ಡೆಮೋಗ್ರಾಫಿಕ್ ಡೇಟಾ ತೆಗೆದ್ರೆ ಈವನ್ ಲೋ ಇನ್ಕಮ್ ಅರ್ನಿಂಗ್ ಪೀಪಲ್ ಅಲ್ಲಿ ಕೂಡ ಈ ಅಡಿಕ್ಷನ್ ಕಂಡು ಬಂದಿದೆ. ದೇ ಆರ್ ಪ್ರಯೋರಿಟೈಸಿಂಗ್ ಟೊಬ್ಯಾಕೊ ಯೂಸೇಜ್ ಮೋರ್ ದ್ಯಾನ್ ಆಕ್ಚುಯಲ್ ಬೇಸಿಕ್ ನೆಸೆಸಿಟೀಸ್ ಲೈಕ್ ಫುಡ್, ಕ್ಲೋದಿಂಗ್, ಶೆಲ್ಟರ್. ಇದು ಹ್ಯೂಮನ್ಸ್ ಬೇಸಿಕ್ ನೆಸೆಸಿಟಿ. ಇದನ್ನ ಕಾಂಪ್ರಮೈಸ್ ಮಾಡಿ ಅವರು ತಮ್ಮ ಅಡಿಕ್ಷನ್ ನ ಅವರು ಟೊಬ್ಯಾಕೊ ಯೂಸೇಜ್ ನ ಮಾಡ್ತಾ ಇದ್ದಾರೆ. So it is a financial burden also to the family, these addictions. And at the same time ಇದು ಗೇಟ್ವೇ ಆಗಿ ಆಕ್ಟ್ ಮಾಡುತ್ತೆ. ಒಂದೇ ಬರಲ್ಲ, ಓರಲ್ ಟೊಬ್ಯಾಕೊ ಅಥವಾ ಸ್ಮೋಕಿಂಗ್ ಜೊತೆ ಮತ್ತೆ ಆಲ್ಕೋಹಾಲ್ ಯೂಸೇಜ್, ಬೇರೆ ಡ್ರಗ್ಸ್ ಯೂಸೇಜ್ ಇವೆಲ್ಲ ಕಂಡು ಬರ್ತಾ ಇದೆ. ಅದೇ ರೀತಿ ಯಾವ್ದಾದ್ರು ಡಿಸೀಸ್ ಆಯ್ತು ಅನ್ಕೊಳ್ಳಿ, ಈ ಟೊಬ್ಯಾಕೊ ರಿಲೇಟೆಡ್ ಡಯಾಬಿಟಿಸ್ ಇರ್ಬೋದು, ಮೇನ್ಲಿ ಕ್ಯಾನ್ಸರ್ ಇರ್ಬೋದು. ಕ್ಯಾನ್ಸರ್, ಇಮ್ಯಾಜಿನ್ ದ ಟ್ರೀಟ್ಮೆಂಟ್ ಕಾಸ್ಟ್ ವಿಚ್ ದ ಫ್ಯಾಮಿಲಿ ಹ್ಯಾಸ್ ಟು ಬೇರ್ ಬಿಕಾಸ್ ಆಫ್ ದೀಸ್ ಅಡಿಕ್ಷನ್ಸ್. ಅದೇ ರೀತಿ ಕ್ಯಾನ್ಸರ್ ಆಯಿತು, ಪೇಷಂಟ್ ಬಂದರು, ಅವ್ರದ್ದು ಲಾಂಗಿವಿಟಿ ಆಫ್ ಲೈಫ್ ಕಡಿಮೆ ಆಗುತ್ತೆ. ಲಾಂಗಿವಿಟಿ ಅಷ್ಟೇ ಅಲ್ಲ, ಕ್ವಾಲಿಟಿ ಆಫ್ ಲೈಫ್, ಯಾವ ರೀತಿಯ ಲೈಫ್ ಅವ್ರು ಲೀಡ್ ಮಾಡ್ತಾ ಇದ್ದಾರೆ, ಫುಲ್ ಆಫ್ ಪೇನ್ ಅಂಡ್ ಸಫರಿಂಗ್, ಇದು ಜಾಸ್ತಿ ಆಗುತ್ತೆ. ಸೋಷಿಯಲ್ ಸ್ಟಿಗ್ಮಾ ಕೂಡ ಇರುತ್ತೆ. ನಾವು ಬಹಳಷ್ಟು ನೋಡಿದೀವಿ ಆಕ್ಚುಲಿ, ಸ್ಮೋಕರ್ಸ್ ಅಂಡ್ ದಿಸ್ ಟೊಬ್ಯಾಕೊ ಚ್ಯೂವರ್ಸ್, ದೇ ಆರ್ ಆಕ್ಚುಲಿ ಹೆಲ್ಪ್ಲೆಸ್. ಅವ್ರನ್ನ ನಾವು ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಬ್ಲೇಮ್ ಮಾಡಕ್ ಆಗೋದಿಲ್ಲ. ಅವ್ರಿಗೆ ಗೊತ್ತು ಅವ್ರು ಮಾಡಬಾರ್ದು ಅಂತ, ಬಟ್ ಅವ್ರು ಸ್ಟಿಲ್ ಮಾಡ್ತಾ ಇರ್ತಾರೆ. ದೇ ಆಕ್ಚುಲಿ ನೀಡ್ ಹೆಲ್ಪ್. ಸೊ ಆಸ್ ಡಾಕ್ಟರ್ಸ್ ಅಂಡ್ ಆಸ್ ಫ್ಯಾಮಿಲಿ ಮೆಂಬರ್ಸ್, ಸ್ಮೋಕರ್ಸ್ ಇದ್ದಾಗ ನಾವು ಅವರಿಗೆ ಗೈಡೆನ್ಸ್ ಕೊಡಬೇಕು. ಸ್ಪೆಷಲಿ ಮೇ ಬಿ ಡಿ ಅಡಿಕ್ಷನ್ ಸೆಂಟರ್ಸ್ಗೆ ಅವರಿಗೆ ರೆಫರ್ ಮಾಡಬೇಕು, ಒಂದು ಸೈಕ್ಯಾಟ್ರಿಕ್ ಎವ್ಯಾಲ್ಯೂಯೇಷನ್ ಮಾಡಿಸ್ಬಿಟ್ಟು. ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ದೆಮ್ ಇನ್ ದ ಲಾಂಗ್ ರನ್ ಡಿ ಅಡಿಕ್ಷನ್ ಅಲ್ಲಿ, ಬಿಕಾಸ್ ಇಟ್ ಇಸ್ ಡೆಫಿನೆಟ್ಲಿ ಅನ್ ಅಡಿಕ್ಷನ್. ಈಗ ಸ್ಮೋಕರ್ಗೆ ಅಥವಾ ಟೊಬ್ಯಾಕೊ ಚ್ಯೂವರ್ಗೆ ಗೊತ್ತು ಅವ್ರು ಮಾಡ್ತಾ ಇರೋದು ತಪ್ಪು, ಅದರಿಂದ ಕ್ಯಾನ್ಸರ್ ಆಗುತ್ತೆ, ಅದರಿಂದ ಬೇರೆ ಎಲ್ಲ ಆಗುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಅವ್ರಿಗೆ ಬಿಡಕ್ ಆಗ್ತಾ ಇರೋದಿಲ್ಲ. ಸೊ ಇದನ್ನ ನಾವು ವಿತ್ ಪ್ರಾಪರ್ ಕೌನ್ಸಿಲಿಂಗ್ ಅಂಡ್ ಡಿ ಅಡಿಕ್ಷನ್ ಸೆಂಟರ್ಸ್ ಅಲ್ಲಿ ಅವರಿಗೆ ಅಡ್ಮಿಟ್ ಮಾಡಿಬಿಟ್ಟು ಅದನ್ನ ಆದಷ್ಟು ಬಿಡಿಸಕ್ಕೆ ಟ್ರೈ ಮಾಡಬೇಕು. ಸೊ ಎನಿ ಕ್ವಶನ್ಸ್ ಯು ಕ್ಯಾನ್ ಟೇಕ್? ಎನಿ ಕ್ವೆಶನ್ಸ್ ಇದ್ರೆ ನೀವು ನಮ್ಮ HCG ಪೇಜಿಗೆ ಕಳಿಸಬಹುದು ಅಥವಾ ನನ್ನ ಪರ್ಸನಲ್ ಪೇಜಿಗೆ ಕೂಡ ಕಳಿಸಬಹುದು. ಡಾಕ್ಟರ್ ಆದರ್ಶ್ ಹೆಗಡೆ ಅಂತ, ಕನ್ಸಲ್ಟೆಂಟ್ ರೇಡಿಯೇಷನ್ ಆಂಕಾಲಜಿಸ್ಟ್, HCG ಹುಬ್ಳಿ. Thank you everyone for listening. Thank you for this opportunity. Bye.